ವಿದ್ಯಾರ್ಥಿಗಳಿಗೆ ಹಾಗೂ ಇತಿಹಾಸದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಭಾರತ ಇತಿಹಾಸದ ಮೂಲಾಧಾರಗಳನ್ನು ಎರಡು ಪ್ರಕಾರವಾಗಿ ಮಾಡಲಾಗಿ ಅವುಗಳು ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು. ಈ ಪುರಾತತ್ವ ಅಥವಾ ಪ್ರಾಕ್ತನ ಮೂಲಾಧಾರಗಳಾದ ಭೂ ಸಂಶೋಧನೆ, ಶಾಸನಗಳು ಮತ್ತು ನಾಣ್ಯಗಳು ಹಾಗೂ ಸ್ಮಾರಕಗಳಿಂದ ಭಾರತದ ಇತಿಹಾಸವನ್ನು, ಅಂದರೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಒಡೆಯರು, ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ಈ ಪುರಾತತ್ವ ಮೂಲಾಧಾರಗಳಿಂದ ಯಾವ ರೀತಿಯಾಗಿ ಸಮಗ್ರವಾಗಿ ತಿಳಿದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಂಡು ನಂತರ ಭಾರತ ಇತಿಹಾಸದ ಪುರಾತತ್ವ ಮೂಲಾಧಾರಗಳ ನಂತರ ಸಾಹಿತ್ಯಿಕ ಮೂಲಾಧಾರಗಳು. ಈ ಭಾರತ ಇತಿಹಾಸದ ಸಾಹಿತ್ಯಿಕ ಮೂಲಾಧಾರಗಳನ್ನು ಎರಡು ಪ್ರಕಾರವಾಗಿ ಮಾಡಬಹುದು. ಅವುಗಳು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಈ ಭಾರತ ಇತಿಹಾಸದ ಮೂಲಾಧಾರಗಳಲ್ಲಿ, ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಅದರಲ್ಲಿ ಮೊದಲನೇದಾಗಿ ಪೀಠಿಕೆ ಅಥವಾ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಮೂಲಾಧಾರವೆಂದು ಕರೆಯಲಾಗಿದೆ. ಯಾವ ರೀತಿಯಾಗಿ ಪುರಾತತ್ವ ಮೂಲಾಧಾರಗಳಿಂದ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಬಹುದು, ಅದೇ ರೀತಿಯಾಗಿ ಸಾಹಿತ್ಯಿಕ ಮೂಲಾಧಾರಗಳಾದ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯದ ಮೂಲಾಧಾರಗಳಿಂದಲೂ ಕೂಡ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಈ ರೀತಿಯಾಗಿ ಸಾಹಿತ್ಯಿಕ ಮೂಲಾಧಾರಗಳಿಂದ ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ, ಬಾದಾಮಿಯ ಚಾಲುಕ್ಯ ಸಾಮ್ರಾಜ್ಯ, ದೆಹಲಿಯ ಸುಲ್ತಾನರು, ಮೊಘಲ್ ಸಾಮ್ರಾಜ್ಯ, ಇನ್ನೂ ಮುಂತಾದ ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಲು ಅವುಗಳು ಸಾಹಿತ್ಯಿಕ ಮೂಲಾಧಾರಗಳಿಂದಲೇ ಸಾಧ್ಯವಾಗಿದೆ. ನಂತರ ಸಾಹಿತ್ಯಿಕ ಮೂಲಾಧಾರಗಳನ್ನು ಎರಡು ಪ್ರಕಾರವಾಗಿ ಮಾಡಬಹುದು. ಅವುಗಳು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಈ ದೇಶೀಯ ಸಾಹಿತ್ಯದಲ್ಲಿ ಅನೇಕ ಭಾಗಗಳಾಗಿ ಮಾಡಬಹುದು. ಅವುಗಳು ವೇದಗಳು. ವೇದ ಎಂಬ ಪದವು ವಿದ್ ಎಂಬ ಪದದಿಂದ ಉದ್ಭವವಾಗಲಿದೆ. ವೇದಗಳು 4. ಅವುಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣವೇದ. ಋಗ್ವೇದವು ಪ್ರಾಚೀನ ಅಥವಾ ಹಳೆಯ ವೇದವಾಗಿದೆ. ಋಷಿಮುನಿಗಳು ಋಗ್ವೇದ ಕಾಲದಲ್ಲಿ ಸಾಮಾಜಿಕ, ಧಾರ್ಮಿಕ, ಇನ್ನಿತರ ವಿಷಯಗಳನ್ನು ಕುರಿತು ಬರೆದಿದ್ದಾರೆ. ಅದೇ ರೀತಿಯಾಗಿ ಸಾಮವೇದ, ಸಾಮ ಎಂದರೆ ಗಾನ ಎಂದರ್ಥ, ಅಥವಾ ಸಂಗೀತ ವೇದ ಎಂದು ಅರ್ಥ ಕೊಡುತ್ತದೆ. ಈ ರೀತಿಯಾಗಿ ಸಪ್ತ ಸ್ವರಗಳು ಈ ಸಾಮವೇದದಲ್ಲಿ ಉಲ್ಲೇಖವಿರಲಾಗಿದೆ. ಈ ಸಾಮವೇದದಿಂದಲೂ ಕೂಡ ಪ್ರಾಚೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಯಜುರ್ವೇದದಲ್ಲಿಯೂ ಕೂಡ ಪ್ರಾಚೀನ ಕಾಲದ ಅನೇಕ ಉಲ್ಲೇಖಗಳು ಇರಲಾಗಿದೆ. ಅದೇ ರೀತಿಯಾಗಿ ಅಥರ್ವಣವೇದದಲ್ಲಿ ಮಾಟ, ಮಂತ್ರ ಇವುಗಳ ಬಗ್ಗೆ ಉಲ್ಲೇಖವಾಗಿದೆ. ಇವುಗಳಿಂದಲೂ ಕೂಡ ಪ್ರಾಚೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ದೇಶೀಯ ಸಾಹಿತ್ಯದ ಎರಡನೆಯ ಅಂಶವೇನೆಂದರೆ ಬ್ರಾಹ್ಮಣಕಗಳು ಎಂದರೆ ವಿಮರ್ಶೆ ಅಥವಾ ಟೀಕೆ ಅಥವಾ ತಾರ್ಕಿಕ ಎಂದರ್ಥ. ಇದರಲ್ಲಿ ಕೂಡ
ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಉಲ್ಲೇಖವಿರಲಾಗಿದೆ. ನಂತರ ಅರಣ್ಯಕಗಳು ಋಷಿಮುನಿಗಳು ಪ್ರಶಾಂತವಾದ ವಾತಾವರಣದಲ್ಲಿ ಅರಣ್ಯದಲ್ಲಿ ಬರೆಯಲಾದ ಗ್ರಂಥಗಳನ್ನು ಅರಣ್ಯಕಗಳೆಂದು ಕರೆಯಲಾಗಿದೆ. ಈ ಅರಣ್ಯಕಗಳು ಕೂಡ ಪ್ರಾಚೀನ ಕಾಲದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಮಹಾಕಾವ್ಯಗಳು ಎರಡು, ಅವುಗಳು ರಾಮಾಯಣ ಮತ್ತು ಮಹಾಭಾರತ. ಈ ರಾಮಾಯಣವನ್ನು ವಾಲ್ಮೀಕಿಯು ರಚಿಸಿದನು. ರಾಮಾಯಣ ಗ್ರಂಥದಲ್ಲಿ ರಾಮನ ಬಗ್ಗೆ, ಸೀತೆಯ ಬಗ್ಗೆ, ಹನುಮಂತನ ಬಗ್ಗೆ, ನಕುಲ ಬಗ್ಗೆ, ಸಹದೇವನ ಬಗ್ಗೆ ಇನ್ನೂ ಮುಂತಾದವರ ಪಾತ್ರದ ಬಗ್ಗೆ ಉಲ್ಲೇಖವಿರಲಾಗಿದೆ. ರಾಮನು ಆದರ್ಶ ಪತಿಯಾಗಿ, ಸೀತೆಯು ಆದೇಶ ಪತಿವೃತಿಯಾಗಿ, ಹನುಮಂತನು ಸ್ವಾಮಿನಿಷ್ಠನಾಗಿ, ನಕುಲ ಸಹದೇವರು ತಮ್ಮ ಅಣ್ಣನಾದ ರಾಮನಿಗೆ ಯಾವ ರೀತಿಯಾಗಿ ನಿಷ್ಠೆಯನ್ನು ಹೊಂದಿದರು ಮತ್ತು ರಾಮನು ಸಾಮ್ರಾಜ್ಯವನ್ನು ಯಾವ ರೀತಿಯಾಗಿ ಆಳ್ವಿಕೆಯನ್ನು ನಡೆಸುತ್ತಿದ್ದನು ಎಂಬುದರ ಬಗ್ಗೆ ಈ ರಾಮಾಯಣ ಗ್ರಂಥದಲ್ಲಿ ವಾಲ್ಮೀಕಿಯು ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಮಹಾಕಾವ್ಯದ ಇನ್ನೊಂದು ಅಂಶವೇನೆಂದರೆ ಮಹಾಭಾರತವನ್ನು ವೇದವ್ಯಾಸರು ರಚಿಸಿದರು. ಈ ಮಹಾಭಾರತದಲ್ಲಿ ಪಂಚ ಪಾಂಡವರ ಬಗ್ಗೆ, ಕೌರವರ ಬಗ್ಗೆ, ಅದೇ ರೀತಿಯಾಗಿ ಧೃತರಾಷ್ಟ್ರನ ಬಗ್ಗೆ, ದ್ರೋಣನ ಬಗ್ಗೆ, ಭೀಷ್ಮನ ಬಗ್ಗೆ, ಅಶ್ವತ್ಥಾಮರ ಬಗ್ಗೆ ಇನ್ನೂ ಮುಂತಾದ ಹಲವಾರು ಜನರ ವಿಚಾರಗಳು ಇರಲಾಗಿದೆ. ಮಹಾಭಾರತವು ತಮ್ಮ ಸಹೋದರಾದ ಪಾಂಡವರಿಗೂ ಮತ್ತು ಕೌರವರಿಗೂ ನಡೆದ ಯುದ್ಧದ ಬಗ್ಗೆ ಮತ್ತು ಅವರುಗಳು ಯಾವ ರೀತಿಯಾಗಿ ಆಳ್ವಿಕೆಯನ್ನು ನಡೆಸುತ್ತಿದ್ದರು ಎಂಬುದರ ಬಗ್ಗೆ ಉಲ್ಲೇಖ ಇರಲಾಗಿದೆ. ಅದೇ ರೀತಿಯಾಗಿ ಐತಿಹಾಸಿಕ ಗ್ರಂಥಗಳೆಂದರೆ ಕಲ್ಲಣ್ಣನ ರಾಜತರಂಗಿಣಿ, ಕಾಮಂಡಕನ ನೀತಿಶಾಸ್ತ್ರ, ಅದೇ ರೀತಿಯಾಗಿ ಕಾಳಿದಾಸನ ಕೃತಿಗಳು, ಅದೇ ರೀತಿಯಾಗಿ ಚರಕನ ಚರಕ ಸಂಹಿತೆ, ಅದೇ ರೀತಿಯಾಗಿ ಪತಂಜಲಿಯ ಯೋಗದ ಬಗ್ಗೆ, ಅದೇ ರೀತಿಯಾಗಿ ಇನ್ನೂ ಮುಂತಾದ ಐತಿಹಾಸಿಕ ಗ್ರಂಥಗಳೆಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ತನೀಸನ ಇಂಡಿಕಾ, ವಿಶಾಖದತ್ತನ ಮುದ್ರಾಕ್ಷಸ. ಈ ಎಲ್ಲ ಗ್ರಂಥಗಳು ಕೂಡ ಪ್ರಾಚೀನ ಭಾರತದ ಅಥವಾ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಸಾಹಿತ್ಯದ ಎರಡನೆಯ ಮೂಲಾಧಾರವೆಂದರೆ ವಿದೇಶೀಯ ಸಾಹಿತ್ಯ ಅಥವಾ ವಿದೇಶೀಯ ಬರವಣಿಗೆ. ವಿದೇಶಿಯರು ಭಾರತಕ್ಕೆ ಆಗಮಿಸಿ ಭಾರತದ ಹಲವು ರಾಜ್ಯಗಳ ಅರಸರ ರಾಜ್ಯಗಳಿಗೆ ಭೇಟಿ ನೀಡಿ ಭಾರತದ ಇತಿಹಾಸದ ಬಗ್ಗೆ ಬರೆದಿದ್ದಾರೆ. ಈ ವಿದೇಶಿಯರ ಗ್ರಂಥಗಳು ಕೂಡ ಭಾರತದ ಇತಿಹಾಸದ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ವಿದೇಶಿಯರಾದ ಚೀನಿಯರು, ಅದರಲ್ಲಿ ಮೊದಲನೇದಾಗಿ ಚೀನಿ ಯಾತ್ರಿಕನಾದ ಫಾಯಿಯಾನು ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು. ಫಾಯಿಯಾನು ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿ ಫಾಯಿಯಾನು ಎರಡನೇ ಚಂದ್ರಗುಪ್ತನ ಕಾಲದ ಕಳ್ಳತನ ಇರಲಿಲ್ಲ, ಎರಡನೇ ಚಂದ್ರಗುಪ್ತನ ಕಾಲವು ಸುವರ್ಣಯುಗ, ಎರಡನೇ ಚಂದ್ರಗುಪ್ತನ ಕಾಲವು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಾಗಿದೆ ಎಂಬುದರ ಬಗ್ಗೆ ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಯಾತ್ರಿಕರ ರಾಜನೆಂದು ಕರೆಯಲ್ಪಡುವ ಹುಯೆನ್ ಸಾಂಗನು ಈ ಬಾದಾಮಿಯ ಚಾಲುಕ್ಯ ಅರಸನಾದ ಎರಡನೇ ಪುಲಕೇಶಿ ಮತ್ತು ವರ್ಧನ ಅರಸನಾದ ಹರ್ಷವರ್ಧನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದನು. ಹುಯೆನ್ ಸಾಂಗನು ಸಿಯೂಕಿ ಗ್ರಂಥವನ್ನು ರಚಿಸಿದನು. ಈ ಸಿಯೂಕಿ ಗ್ರಂಥದಲ್ಲಿ
ಎರಡನೇ ಪುಲಿಕೇಶಿಯರ ಕಾಲದ ಮತ್ತು ಹರ್ಷವರ್ಧನರ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇನ್ನಿತರ ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖಿಸಿದ್ದಾನೆ. ಹುಯೆನ್ಸಾಂಗ್ನ ಸಿಯುಕಿ ಗ್ರಂಥವೂ ಕೂಡ ಎರಡನೇ ಪುಲಿಕೇಶಿ ಮತ್ತು ಹರ್ಷವರ್ಧನರ ಕಾಲದ ಸಮಗ್ರ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅಷ್ಟೇ ಅಲ್ಲದೆ ಹುಯೆನ್ಸಾಂಗ್ನು ತನ್ನ ಸಿಯುಕಿ ಗ್ರಂಥದಲ್ಲಿ ಭಾರತದಲ್ಲಿ ಅಂದರೆ ಹರ್ಷವರ್ಧನ ಮತ್ತು ಎರಡನೇ ಪುಲಿಕೇಶಿಯರ ಕಾಲದಲ್ಲಿ ಸುಮಾರು 18 ವರ್ಷಗಳವರೆಗೆ ಭಾರತದಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದನು. ನಂತರ ಹರ್ಷವರ್ಧನ ಮತ್ತು ಎರಡನೇ ಪುಲಿಕೇಶಿಯರ ಕಾಲದ ಆಡಳಿತದ ಬಗ್ಗೆ, ಸಾಮಾಜಿಕ ಜೀವನದ ಬಗ್ಗೆ, ಶಿಕ್ಷಣದ ಬಗ್ಗೆ ಇನ್ನೂ ಮುಂತಾದ ಹಲವು ವಿಚಾರಗಳನ್ನು ಉಲ್ಲೇಖಿಸಿದ್ದಾನೆ. ನಂತರ ಚೀನಿ ಇನ್ನೊಬ್ಬ ಯಾತ್ರಿಕನಾದ ಇತ್ಸಿಂಗನು ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ್ದನು. ಇತ್ಸಿಂಗನು ಕೂಡ ತನ್ನ ಗ್ರಂಥದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಇನ್ನಿತರ ಸ್ಥಿತಿಗತಿಗಳ ಬಗ್ಗೆ ಉಲ್ಲೇಖಿಸಿದ್ದಾನೆ. ಕೇವಲ ಚೀನಿ ಯಾತ್ರಿಕರಿಂದ ಅಷ್ಟೇ ಭಾರತದ ಇತಿಹಾಸವನ್ನು ರಚಿಸಲು ಸಾಧ್ಯವಾಗಿದ್ದು, ಅಷ್ಟೇ ಅಲ್ಲದೆ ಗ್ರೀಕರ ಬರವಣಿಗೆಗಳು ಕೂಡ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಗ್ರೀಕ್ ರಾಯಭಾರಿಯಾದ ಮೆಗಾಸ್ತನೀಸನು ಮೌರ್ಯರ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದನು. ಮೆಗಾಸ್ತನೀಸನು ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದನು. ಗ್ರೀಕ್ ರಾಯಭಾರಿಯಾದ ಮೆಗಾಸ್ತನೀಸನು ಇಂಡಿಕಾ ಗ್ರಂಥದಲ್ಲಿ ಮೌರ್ಯರ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಗ್ರೀಕರ ಇತಿಹಾಸಕಾರನಾದ ಟಾಲೆಮಿಯು ತನ್ನ ಜಿಯಾಗ್ರಫಿ ಎಂಬ ಗ್ರಂಥದಲ್ಲಿ ಪ್ರಾಚೀನ ಭಾರತದಲ್ಲಿ ವಾಣಿಜ್ಯ ವ್ಯಾಪಾರದ ಬಗ್ಗೆ ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಗ್ರೀಕ್ ಇನ್ನೊಬ್ಬ ಲೇಖಕನಾದ ಅನಾಮಿಕನು ದಿ ಪೆರಿಪ್ಲಸ್ ಆಫ್ ದಿ ಎರೆಂಥ್ರಿಯನ್ ಸಿ ಎಂಬ ಗ್ರಂಥದಲ್ಲಿ ಭಾರತದ ಕಡಲ ತೀರದಲ್ಲಿದ್ದ ನಗರಗಳ ಬಗ್ಗೆ, ಅಂದಿನ ಕಾಲದ ರಾಜರ ಬಗ್ಗೆ ಮತ್ತು ಭಾರತದಲ್ಲಿಯ ಉತ್ಪಾದನೆಯ ಬಗ್ಗೆ ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಗ್ರೀಕನ ಮತ್ತು ರೋಮಿನ ಇನ್ನೊಬ್ಬ ಇತಿಹಾಸಕಾರನಾದ ಪ್ಲೀನಿಯು ಕೂಡ ಇತಿಹಾಸಕಾರನಾಗಿದ್ದು, ಪ್ಲೀನಿಯು ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ರಚಿಸಿದನು. ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವು ಭಾರತ ಮತ್ತು ರೋಮ್ ದೇಶಕ್ಕೂ ಯಾವ ರೀತಿಯಾದ ವ್ಯಾಪಾರ ಮತ್ತು ಇನ್ನಿತರ ಸಂಬಂಧವನ್ನು ಉಲ್ಲೇಖಿಸಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಮುಸ್ಲಿಮರ ಬರವಣಿಗೆಗಳು ಕೂಡ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಈ ಮುಸ್ಲಿಂ ಬರಹಗಾರರು ಮತ್ತು ಮುಸ್ಲಿಂ ಇತಿಹಾಸಕಾರರಾದ ಫಿರ್ದೋಸಿಯು ಶಹನಾಮ ಎಂಬ ಗ್ರಂಥವನ್ನು ರಚಿಸಿದನು. ಅದೇ ರೀತಿಯಾಗಿ ಬಾಬರ್ನು ಬಾಬರ್ನಾಮ ಎಂಬ ಗ್ರಂಥವನ್ನು ರಚಿಸಿದನು. ಅದೇ ರೀತಿಯಾಗಿ ಜಹಾಂಗೀರ್ನು ಜಹಾಂಗೀರ್ನಾಮ ಎಂಬ ಗ್ರಂಥವನ್ನು ರಚಿಸಿದನು. ಅದೇ ರೀತಿಯಾಗಿ ಅಬುಲ್ ಫಜಲ್ನು ಅಕ್ಬರ್ನಾಮ ಐನೆ ಅಕ್ಬರಿ ಎಂಬ ಗ್ರಂಥವನ್ನು ರಚಿಸಿದನು. ಅದೇ ರೀತಿಯಾಗಿ ಅರಬ್ ಪ್ರವಾಸಿಗರಾದ ಸುಲೇಮಾನ್ ಅಲ್ಬೋರಿನಿ ಮತ್ತು ಇಬ್ನ್ ಬತೂತರು ಭಾರತ ದೇಶಕ್ಕೆ ಭೇಟಿ ನೀಡಿ ಭಾರತ ದೇಶದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಇನ್ನಿತರ ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನಿತರ ವಿದೇಶಿಗಾರರಾದ ನಿಕೊಲೋ ಕೋಂಟಿ, ಪರ್ಷಿಯಾದ ಅಬ್ದುಲ್ ರಜಾಕ್, ಪೋರ್ಚುಗಲಿನ ಬಾರ್ಬೋಸಾ, ಡೊಮಿಂಗೋ ಪೇಸ್, ರಷ್ಯಾದ ನಿಕೆಟಿನ್ ಇನ್ನೂ ಮುಂತಾದ
ವಿದೇಶಿಯರು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು. ಈ ವಿದೇಶಿಯರು ಕೂಡ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯದ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಇನ್ನಿತರ ಸ್ಥಿತಿಗತಿಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಕೊನೆಯದಾಗಿ ಉಪಸಂಹಾರ. ಹೀಗೆ ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಮೂಲಾಧಾರವೆಂದು ಕರೆಯಲಾಗಿದೆ. ಸಾಹಿತ್ಯಿಕ ಮೂಲಾಧಾರಗಳಾದ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯದ ಬರವಣಿಗೆಗಳಿಂದ ಗುಪ್ತ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ, ದೆಹಲಿಯ ಸುಲ್ತಾನರು, ಬಹಮನಿ ಸಾಮ್ರಾಜ್ಯ, ಮೊಘಲ್ ಸಾಮ್ರಾಜ್ಯ ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಲು ಈ ಸಾಹಿತ್ಯಿಕ ಮೂಲಾಧಾರಗಳು ಸಹಾಯಕವಾಗಿವೆ. ಪರೀಕ್ಷೆಯಲ್ಲಿ ಭಾರತ ಇತಿಹಾಸದ ಮೂಲಾಧಾರಗಳ ಬಗ್ಗೆ 5 ಅಂಕದ ಪ್ರಶ್ನೆ ಕೇಳಬಹುದು. ಅದೇ ರೀತಿಯಾಗಿ ಭಾರತ ಇತಿಹಾಸದ ಸಾಹಿತ್ಯಿಕ ಮೂಲಾಧಾರಗಳನ್ನು ಕುರಿತು ಬರೆಯಿರಿ, 5 ಅಥವಾ 10 ಅಂಕದ ಪ್ರಶ್ನೆ ಕೇಳ್ಬೋದು. ಅದೇ ರೀತಿಯಾಗಿ 1 ಅಂಕದ 1 ಅಥವಾ 2 ಪ್ರಶ್ನೆ ಕೇಳ್ತಾರೆ. ಅದೇ ರೀತಿಯಾಗಿ 2 ಅಂಕದ 1 ಅಥವಾ 2 ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ಭಾರತ ಇತಿಹಾಸದ ಮೂಲಾಧಾರದ ಅಧ್ಯಾಯದ ಬಗ್ಗೆ ಪ್ರಶ್ನೆಗೆ ತಕ್ಕಂತೆ ಉತ್ತರಗಳನ್ನು ಬರೆಯುತ್ತೀರೆಂದು ಆಶಿಸುತ್ತಾ, ನಾಳೆ ಭಾರತ ಇತಿಹಾಸದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.